ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಸಮಯ ಸದೃಚಿ. ಹೇಗಿದ್ದೀರಾ ಎಲ್ಲರೂ ಆರೋಗ್ಯವಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಇವತ್ತು ಬೆಳಗಿನ ಬ್ರೇಕ್ಫಾಸ್ಟಿಗೆ ಮಶ್ರೂಮ್ ರೈಸ್ ಮಾಡ್ಕೊಂಡಿದ್ದೆ. ಇದು ತುಂಬಾ ಈಸಿ ಹಾಗೆ ತುಂಬಾ ಸಿಂಪಲ್ಲಾಗಿ ಮಾಡುವಂಥ ರೆಸಿಪಿ. ಇದಕ್ಕೆ ನಾನು ಫಸ್ಟು ಒಂದು 60 ml ಅಷ್ಟು ಎಣ್ಣೆನ ಕುಕ್ಕರಲ್ಲಿ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಹೋಲ್ ಗರಂ ಮಸಾಲ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ಹಾಗೆ ಒಂದು ದೊಡ್ಡ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊಂಡಿದ್ದೀನಿ. ನಂತರ ಇದಕ್ಕೆ 2 ಮೀಡಿಯಮ್ ಸೈಜ್ ಈರುಳ್ಳಿನ ಉದ್ದುದ್ದಕ್ಕೆ ಸ್ಲಿಟ್ ಮಾಡಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಂತರ ಇದಕ್ಕೆ ಒಂದು 4 ಹಸಿಮೆಣಸಿನ್ಕಾಯನ್ನ ಉದ್ದಕ್ಕೆ ಸ್ಲಿಟ್ ಮಾಡಿ ಹಾಕ್ಕೋಬೇಕು. ನಂತರ ಇದಕ್ಕೆ 200 ಗ್ರಾಮಷ್ಟು ಮಶ್ರೂಮ್ನ ನಾನು ಸ್ವಲ್ಪ ದಪ್ಪನಾಗಿಯೇ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಮಶ್ರೂಮ್ನ ತುಂಬ ಚೆನ್ನಾಗಿ ತೊಳಿಬೇಕಾಗತ್ತೆ. ಒಂದೊಂದು ಮಶ್ರೂಮ್ನು ಕೂಡ ಸಪ್ರೇಟಾಗಿ ರನ್ನಿಂಗ್ ವಾಟರಲ್ಲಿ ತೊಳ್ಕೊಂಡ್ರೆ ತುಂಬ ಒಳ್ಳೆಯದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ತುಂಬ ಏನು ಫ್ರೈ ಆಗೋ ಅವಶ್ಯಕತೆ ಇರಲ್ಲ. ಇದಕ್ಕೆ ಸ್ವಲ್ಪ ಫ್ರೈ ಮಾಡಿಕೊಂಡು ನಂತರ ಇದಕ್ಕೆ ಧನಿಯಾ ಪುಡಿ 1 ಟೇಬಲ್ ಸ್ಪೂನು, ಅರ್ಧ ಟೀ ಸ್ಪೂನಷ್ಟು ಕಾಳು ಮೆಣಸಿನ ಪುಡಿ ಹಾಕ್ಕೊಂಡಿದ್ದೀನಿ. ಹಾಗೆ 1 ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿ ಮತ್ತು ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಪೌಡರ್ನ ಹಾಕ್ಕೊಂಡಿದ್ದೀನಿ. ಇಷ್ಟೇ. ಇದಕ್ಕೆ ತುಂಬ ಏನೋ ರುಬ್ಬೋದು ಆ ಥರದ್ದೇನೂ ಇಲ್ಲ. ತುಂಬ ಸಿಂಪಲ್ಲಾಗಿ ಮಾಡುವಂಥ ಈಸಿ ರೆಸಿಪಿ ಅಂತಲೇ ಹೇಳ್ಬೋದು. ಇದಕ್ಕೆ ಅರ್ಧ ಗಂಟೆ ಮುಂಚೆನೇ ನಾನು ಅಕ್ಕಿನ ನೆನೆಸಿಟ್ಕೊಂಡಿದ್ದೆ. ಆ ಅಕ್ಕಿನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಸೈಡಲ್ಲಿ ನಾನು ನೀರು ಕುದಿಯೋಕ್ಕೆ ಇಟ್ಕೊಂಡಿದ್ದೀನಿ. ಈ ಥರ ರೈಸ್ ಬಾತ್ ಮತ್ತು ಪುಲಾವ್, ಬಿರಿಯಾನಿ ಈ ಥರ ಎಲ್ಲ ಮಾಡುವಾಗ ಕುಕ್ಕರಲ್ಲಿ ಮಾಡುವಾಗ ನಾವು ನೀರನ್ನು ಕುದಿಸಿ ಹಾಕ್ಕೊಂಡ್ರೆ ಒಳ್ಳೆಯದು. ಯಾಕೆಂದರೆ ಅದು ರೈಸ್ನ ಸ್ವಲ್ಪ ನಾವು ಫ್ರೈ ಮಾಡುವಾಗ ಒಡೆಯೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ನಾವು ಇದನ್ನು ಸ್ವಲ್ಪ ನೀರನ್ನು ಬಿಸಿ ಮಾಡಿನೇ ಹಾಕ್ಕೊಂಡ್ರೆ ಒಳ್ಳೆಯದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ನಾನಿಲ್ಲಿ ಕಲ್ಲುಪ್ಪನ್ನು ಬಳಸಿದ್ದೀನಿ. ಅರ್ಥಕ್ಕೆ ತಕ್ಕ ಹಾಗೆ 1ಕ್ಕೆ 2ರಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಟೊಮೆಟೊ ಆಪ್ಷನಲ್ಲು. ಇದರಲ್ಲಿ ಬೇಕು ಅಂತಂದರೆ ಹಾಕ್ಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಟೊಮೆಟೊ ಬದಲಿಗೆ ನೀವಿಲ್ಲಿ ನಿಂಬೆಹಣ್ಣಿನ ರಸ ಕೂಡ ಸೇರಿಸ್ಕೋಬೋದು. ನಾನಿಲ್ಲಿ ಎರಡು ಪುಟ್ಟದಾಗಿರುವಂಥ 2 ಟೊಮೆಟೊನ ಸಣ್ಣದಾಗಿ ಚಾಪ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದನ್ನು ನೀವು ಫ್ರೈ ಮಾಡೋ ಹಂತದಲ್ಲಿ ಹಾಕ್ಕೊಳ್ಬೋದು ಅಥವಾ ಲಾಸ್ಟಲ್ಲಿ ಈ ರೀತಿ ಕೂಡ ಸೇರಿಸ್ಕೋಬೋದು. ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ 1 ವಿಷಲ್ ಬರ್ಸಿದ್ರೆ ಸಾಕು. ಪ್ರೆಷರೆಲ್ಲ ಹೋದ್ಮೇಲೆ ನೀಟಾಗಿ ಕುಕ್ ಆಗಿರುತ್ತೆ. ಇದು ಚೆನ್ನಾಗಿ ಕುದಿ ಬಂದ ನಂತರ ನಾವು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಮಾಡೋದ್ರಿಂದ ಮೇಲೆ ಮಸಾಲೆ ಎಲ್ಲ ನಿಂತಿರುತ್ತಲ್ಲ, ಆ ಥರ ಪ್ರಾಬ್ಲಮ್ ಬರಲ್ಲ. ತುಂಬ ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ ರೈಸ್ಗೆ ಮಸಾಲ ಎಲ್ಲ. ತುಂಬಾ ಟೇಸ್ಟಿ ಹಾಗೆ ಈಸಿಯಾಗಿರುವಂಥ ರೆಸಿಪಿ ಇದು. ನಮ್ಮನೇಲಿ ಇದನ್ನು ತುಂಬಾ ಇಷ್ಟಪಟ್ಟು ತಿಂತಾರೆ ಮಕ್ಕಳು. ಖಂಡಿತವಾಗ್ಲೂ ನೀವು ಈ ರೆಸಿಪಿನ ಟ್ರೈ ಮಾಡಿ ಅಂತ ನಾನು ಹೇಳ್ತೀನಿ. ನೋಡಿ, ಮಶ್ರೂಮು ಅಷ್ಟು ದಪ್ಪ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ತುಂಬ ಸಣ್ಣಗೆ ಮಾಡಿದ್ರೆ ಅದು ಬಾಯಿಗೆ ಸಿಗಲ್ಲ. ಸೊ ಅದಕ್ಕೆ ಈ ರೀತಿ ಹಾಕ್ಕೊಂಡಿದ್ದೀನಿ. ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ನಾನು ಆನ್ಲೈನಲ್ಲಿ ಕೆಲವು ತವಾಗಳನ್ನ ತರಿಸ್ಕೊಂಡಿದ್ದೆ. ಇದು ಗ್ರಿಲ್ ತವಾ. ಉತ್ತಪ್ಪ ಮತ್ತು ದೋಸೆ ಎಲ್ಲ ಮಾಡ್ತಾ ಇರ್ತೀನಲ್ಲ ಮಕ್ಕಳಿಗೋಸ್ಕರ, ಕಟ್ಲೆಟ್ ಮಾಡೋಕ್ಕೂ ಇದು ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ಇದೊಂದನ್ನು ತೊಗೊಂಡೆ. ನಾನು ಇದನ್ನು ಮೀಶೋ ಅಲ್ಲಿ ತೊಗೊಂಡಿದ್ದು. ಇವಾಗ ನಾನು ತೋರಿಸ್ತಿರೋ 2 ಪ್ಯಾನ್ಸ್ನ ನಾನು ಮೀಶೋನಲ್ಲೇ ಬೈ ಮಾಡಿದ್ದು. ಅದರದ್ದು ಒಂದು ಸ್ಕ್ರೀನ್ಶಾಟ್ನ ನಾನು ಮೇಲೆ ಆ್ಯಡ್ ಮಾಡ್ತೀನಿ. ನೀವು ಬೇಕು ಅಂತಂದರೆ ಖಂಡಿತವಾಗ್ಲೂ ಚೆಕ್ ಮಾಡ್ಬೋದು. ಚೆನ್ನಾಗಿದೆ. 240 ಸಮಥಿಂಗ್ ಏನೋ ನಾನು ಕೊಟ್ಟಿದ್ದು ಎರಡಕ್ಕೂ. ತುಂಬ ಚೆನ್ನಾಗಿದೆ. ಒಂದು ಇದು ಗ್ರಿಲ್ ತವಾ, ಇನ್ನೊಂದು ಈಗ ಓಪನ್ ಮಾಡ್ತಾ ಇರೋದು ಇದು ಕ್ಯಾಸ್ಟರ್ ದೋಸೆ ತವಾ. ಇದು ಈ ಥರದ್ದು ನನ್ನ ಹತ್ರ ಇರಲಿಲ್ಲ. ಸೊ ನಾನು ಇದೇ ಫಸ್ಟ್ ಟೈಮ್ ಈ ಥರದ್ದು ತರಿಸ್ಕೊಂಡಿರೋದು. ಯೂಸ್ ಮಾಡಿದ್ಮೇಲೆ ಗೊತ್ತಾಗುತ್ತೆ ಆ್ಯಕ್ಚುಲಿ ಹೇಗಿದೆ ಅಂತ ಹೇಳ್ಬಿಟ್ಟು. ಬಟ್
ಇವಾಗ ನೋಡೋಕ್ಕೆ ಗೇಜ್ ಎಲ್ಲ ತುಂಬ ಚೆನ್ನಾಗಿದೆ, ಮತ್ತು ಹ್ಯಾಂಡಲ್ ಎಲ್ಲ ಇದೆಯಲ್ಲ ಅದು ತುಂಬಾ ಸ್ಟ್ರಾಂಗ್ ಆಗಿ ಚೆನ್ನಾಗಿದೆ. ಎಡ್ಜು ಅಷ್ಟೇ, ಏನು ಶಾರ್ಪ್ ಎಡ್ಜಸ್ ಏನಿಲ್ಲ, ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಗೇಜು ಚೆನ್ನಾಗಿದೆ, ತುಂಬ ಯೂಸ್ಫುಲ್ ಆಗುತ್ತೆ ಅಲ್ವಾ. ಇದಕ್ಕೆ ಒಂದು ಹುಕ್ಕು ಕೊಟ್ಟಿದ್ದಾರೆ ನೋಡಿ, ಅಲ್ಲಿ ಹೋಲ್ ಇದೆ, ಅಲ್ಲಿ ಬೇಕಾದರೆ ನೀವು ಹ್ಯಾಂಗ್ ಕೂಡ ಮಾಡ್ಕೋಬೋದು. ತುಂಬಾ ನನಗೇನೋ ಓಕೆ, ಪರವಾಗಿಲ್ಲ, ನಾವು ಕೊಟ್ಟಿರೋ ಅಮೌಂಟಿಗೆ ಮೋಸ ಇಲ್ಲ ಅಂತ ಅನ್ನಿಸ್ತು. ಇದಾದಮೇಲೆ ಇದು ಈ ಥರ ಸ್ಟಿಕ್ಕರ್ಸ್ ಎಲ್ಲ ಬರುತ್ತಲ್ಲ, ನಾವು ಯಾವುದೇ ಹೊಸ ಪಾತ್ರೆಗಳನ್ನ ತೊಗೊಂಡಾಗ ಈ ಥರ ಸ್ಟಿಕ್ಕರ್ಸು ಇರುತ್ತೆ, ಯಾವುದೇ ಪಾತ್ರೆಗಳಾದ್ರೂ ಅದನ್ನು ಹೇಗೆ ಈಸಿಯಾಗಿ ರಿಮೂವ್ ಮಾಡೋದು ಅಂತ ನಾನಿಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಇದು ಒಂದು ಟಿಪ್ ಅಂತಲೇ ನೀವು ಅನ್ಕೋಬೋದು. ಇದನ್ನು ಹೆಂಚನ್ನು ಸ್ವಲ್ಪ ಬಿಸಿಗೆ ಇಟ್ಟಾಗ ಅದು ಸ್ಟಿಕ್ಕರಲ್ಲಿರುತ್ತಲ್ಲ ಗಮ್ಮು, ಅದು ನೀಟಾಗಿ ಎದ್ದು ಬರುತ್ತೆ ನೋಡಿ. ಈ ಥರ ನೀಟಾಗಿ ತೆಕ್ಕೋಬೋದು. ನೀರು ಹಾಕೋಕ್ಕೆ ಮುಂಚೆ ನಾವು ಈ ಪ್ರೋಸೆಸ್ನ ಫಾಲೋ ಮಾಡಬೇಕಾಗತ್ತೆ. ನೀರು ಹಾಕಿದ್ರೆ ಅಷ್ಟು ನೀಟಾಗಿ ಬರೋದಿಲ್ಲ. ಇದಾದಮೇಲೆ ನಾನು ರಾತ್ರಿ ಊಟಕ್ಕೆ ಅಂತ ಮೊಟ್ಟೆ ಪಲ್ಯಕ್ಕೆ ಅಂದರೆ ಎಗ್ ಬುರ್ಜಿನ ಈ ಥರ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ಕೊತಾ ಇದ್ದೀನಿ. ಫಸ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ, ಅದಕ್ಕೆ ಒಂದು ದೊಡ್ಡ ಸೈಜಷ್ಟು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ 2 ಹಸಿಮೆಣಸಿನ್ಕಾಯನ್ನ ಸ್ಲಿಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಇದು ನೋಡಿದ್ರಲ್ಲ ನೀವು, ಇದು ನುಗ್ಗೆ ಸೊಪ್ಪು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ತಾರೆ ಅಲ್ವಾ. ಸೊ ಅದಕ್ಕೋಸ್ಕರ ನುಗ್ಗೆ ಸೊಪ್ಪನ್ನು ನಾನು ಇದರಲ್ಲಿ ಸೇರಿಸ್ಕೊತಾ ಇದ್ದೀನಿ. ನುಗ್ಗೆ ಸೊಪ್ಪು ಯಾವಾಗಲೂ ಆಯಿಲಲ್ಲಿ ಫ್ರೈ ಮಾಡಿದ್ರೆ ಟೇಸ್ಟು ತುಂಬ ಎನ್ಹ್ಯಾನ್ಸ್ ಆಗುತ್ತೆ, ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಬೇಯಿಸಿ ಹಾಕೊಳ್ಳೋದಕ್ಕಿಂತ ಈ ಥರ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಿದ್ರೆ ಆ ನುಗ್ಗೆ ಸೊಪ್ಪಿನ ಟೇಸ್ಟೇ ಬೇರೆ ಥರ ಬರುತ್ತೆ. ಬೇಕಾದ್ರೆ ನೀವು ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿ. ಇದಕ್ಕೆ ನಾನು 2 ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿ ತುರಿ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಸಾಂಬಾರ್ ಪುಡಿ, ಹಾಗೆ ಜೀರಿಗೆ ಪುಡಿ, ಹಾಗೆ ಧನಿಯಾ ಪುಡಿ, ಇದಿಷ್ಟನ್ನು ಅರ್ಧ ಟೇಬಲ್ ಸ್ಪೂನಷ್ಟು ನಾನು ಸೇರಿಸ್ಕೊಂಡಿದ್ದೀನಿ. ನಂತರ ಇದಕ್ಕೆ 4 ಮೊಟ್ಟೆ ನಾನು ಒಡೆದ್ಬಿಟ್ಟು ಬೌಲಲ್ಲಿ ಹಾಕಿಟ್ಕೊಂಡಿದ್ದೆ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಸ್ವಲ್ಪ ಸಣ್ಣ ಉರಿನಲ್ಲೇ ಇದನ್ನು ಸ್ವಲ್ಪ ತಿರುಗಿಸ್ತಾ ಇದ್ದರೆ ಪಲ್ಯ ಪ್ರಿಪೇರ್ ಆಗಿಬಿಡುತ್ತೆ. ತುಂಬಾ ಟೇಸ್ಟಿಯಾಗಿರೋಂಥ, ಈಸಿಯಾಗಿರೋಂಥ ಈ ಪಲ್ಯ ಖಂಡಿತ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಹಾಗೆ ಮಸೊಪ್ಪು ಸಾರು ಮಾಡಿದ್ದೆ ನಾನು. ಮಸೊಪ್ಪು ಸಾರು ನಮ್ಮ ಚಾನಲಲ್ಲಿ ಆಲ್ರೆಡಿ ಇದೆ, ಸೊ ಖಂಡಿತ ನೀವೊಂದು ಸರ್ತಿ ಚೆಕ್ ಮಾಡಿ. ಹಾಗೆ ಮಶ್ರೂಮ್ದು ಮಸಾಲ ಕೂಡ ನಾನು ರೆಸ್ಟೋರೆಂಟ್ ಸ್ಟೈಲಲ್ಲಿ ಮಾಡಿರೋದು ನಮ್ಮ ಚಾನಲಲ್ಲಿ ಇದೆ. ಖಂಡಿತವಾಗ್ಲೂ ನೀವು ಈ ರೆಸಿಪೀಸ್ನೆಲ್ಲ ಟ್ರೈ ಮಾಡಿ ಹೇಗೆ ಅನಿಸ್ತು ಅಂತ ನಂಗೆ ಕಾಮೆಂಟಲ್ಲಿ ಖಂಡಿತವಾಗ್ಲೂ ತಿಳಿಸ್ಕೊಡಿ. ನೀವು ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್.